ಪತ್ರಿಕೋದ್ಯಮ ಕೋರ್ಸ್ ಅನ್ನುವಂಥದ್ದು ಸಾಕಷ್ಟು ವಿಶೇಷವಾದಂಥದ್ದು. ಇದು ಬೆಂಗಳೂರು ಸೇರಿದಂತೆ ಅನೇಕ ಮಹಾನಗರಗಳಲ್ಲಿ ಹಾಟ್ ಕೇಕ್ನಂತೆ ಈ ಕೋರ್ಸ್ನ ಸೀಟ್ಗಳು ಸೇಲ್ ಆಗ್ತವೆ. ಆದರೆ ಈ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಮಾಡ್ಕೊಳ್ಬೇಕಾದ್ದು, ವಿದ್ಯಾರ್ಥಿಗಳು ತಿಳ್ಕೊಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಈ ಕೋರ್ಸ್ ಮುಗಿತಾ ಇದ್ದಂಗೆ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರೋದ್ರಿಂದ ಈ ಕೋರ್ಸ್ ಮುಗಿತಾ ಇದ್ದಂಗೆ ವಿದ್ಯಾರ್ಥಿಗಳು ಏನು ತಮ್ಮದೇ ಆದಂಥ ಒಂದು ಕೆಲಸ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ PRO ಆಗಿ ಕೆಲಸ ಮಾಡಲಿಕ್ಕೆ ಅಥವಾ ಒಂದು ಪತ್ರಿಕೆಯ ಅಥವಾ ಚಾನಲ್ಗಳಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ಬೋದು, ಡಿಜಿಟಲ್ ವಾಹಿನಿಗಳಲ್ಲಿ ವಿಡಿಯೋ ಎಡಿಟರ್ ಆಗಿ, ಆ್ಯಂಕರ್ಗಳಾಗಿ, ರಿಪೋರ್ಟರ್ ಆಗಿ, ಕಾಪಿ ಎಡಿಟರ್ ಆಗಿ, ಹೀಗೆ ಅನೇಕ ಕೆಲಸಗಳನ್ನು ಮಾಡ್ಬೋದು. ಇದು ಯಾವುದೂ ಬೇಡ ಅಂದರೆ ಸ್ವಂತದ್ದಾಗಿ ಪತ್ರಿಕೆ ನಡೆಸುವ, ಡಿಜಿಟಲ್ ಮೀಡಿಯಾವನ್ನು ಸ್ಟಾರ್ಟ್ ಮಾಡುವ ಅಥವಾ ಒಂದು ವಾಹಿನಿಯನ್ನು ಸ್ಟಾರ್ಟ್ ಮಾಡುವಂಥ ಸಾಕಷ್ಟು ಅವಕಾಶಗಳಿರುತ್ತೆ. ಇದ್ರ ಜೊತೆಗೇ ವಿವಿಧ ಕಂಪ್ನಿಗಳಲ್ಲಿ ಏನು ಈ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಲಿಕ್ಕೆ ಆಗಿನೇ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ನ ಆಗಿ ನೇಮಕ ಮಾಡ್ತಾರೆ. ಇದ್ರ ಜೊತೆಗೆ ವಿವಿಧ ಕಂಪ್ನಿಗಳಲ್ಲಿ PRO ಆಗಿ ಮತ್ತು ಕಮ್ಯುನಿಕೇಷನ್ ಏನು ಆಫೀಸರ್ ಆಗಿ ಹಾಗೆಯೇ ಅನೇಕ ಹುದ್ದೆಗಳನ್ನು ಈ ಪಡೀಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಇದ್ರ ಜೊತೆಗೇ ನೀವು ಕಾಲೇಜುಗಳಿರಲಿ, ವಾರ್ತಾ ಇಲಾಖೆಯಲ್ಲಿ ಇರಲಿ, ಅನೇಕ ಕಡೆಗಳಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಕೂಡ ನೇಮಕ ಮಾಡುವಂಥ ಒಂದು ವಿಶೇಷ ಒಂದು ಅವಕಾಶವನ್ನು ಒದಗಿಸುವಂಥ ಈ ಒಂದು ಪತ್ರಿಕೋದ್ಯಮ ಕೋರ್ಸ್ಗೆ ತಾವೆಲ್ಲರೂ ಜಾಯ್ನ್ ಆದರೆ ಸಾಕಷ್ಟು ಅವಕಾಶಗಳು ಮತ್ತು ತಾವು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೆ ಒಂದು ಹೆಚ್ಚಿನ ಒಂದು ಅವಕಾಶ ಕೊಡುವಂಥ ಒಂದು ಮಹತ್ವದ ಕೋರ್ಸು ಈ ಪತ್ರಿಕೋದ್ಯಮ ಕೋರ್ಸು. ಇದನ್ನು ಪ್ರತಿಯೊಬ್ಬರು ಆಯ್ಕೆ ಮಾಡಿಕೊಂಡಲ್ಲಿ ತಮ್ಮ ಭವಿಷ್ಯ ಭದ್ರವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.